ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರವೆಯಿಂದ ಎಷ್ಟೋ ಹೊಸ ತಿಂಡಿ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತೊಂದು ನಾ ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನಾನು 2 ಚಿಕ್ಕ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಮತ್ತು ನಾನು ಇದನ್ನು 2 ಬಾರಿ ನೀರಿನಲ್ಲಿ ಹಾಕಿ ತೊಳೆದು ಮತ್ತು ಬೇರೆ ನೀರನ್ನು ಹಾಕಿ ನೀರಿನಲ್ಲೇ ಇಟ್ಟಿನಿ ರೀ. ಈ ರೀತಿ ಇಡೋದ್ರಿಂದ ಕಪ್ಪಗೂ ಆಗಲ್ಲ ರೀ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನು ಆಮೇಲೆ ಯೂಸ್ ಮಾಡ್ತೀನಿ. ದೊಡ್ಡ ಆಲೂಗಡ್ಡೆ ಇದ್ದರೆ 1 ಆಲೂಗಡ್ಡೆನೇ ತೊಗೊರಿ. ಒಂದು ಮಿಕ್ಸಿ ಜಾರಿಗೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ರೀ. ಚಿರೋಟಿ ರವೆ ಇದ್ದರೆ ಅದನ್ನು ಡೈರೆಕ್ಟಾಗಿ ತೊಗೊರಿ. ಇದು ಸಣ್ಣ ರವೆ ಅದು ಸ್ವಲ್ಪ ದಪ್ಪ ಇರ್ತದೆ ಚಿರೋಟಿ ರವೆಕ್ಕಿಂತ ಅಂಥೇಳಿ ಅದಕ್ಕೆ ನಾನು ಅದನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ ರೀ. ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣದು ಬೇಕು ರೀ ರವೆ. ಇದನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಅದೇನು ಎಷ್ಟನ್ನೇ ನೀವು ಗ್ರೈಂಡ್ ಮಾಡಿಕೊಂಡ್ರು ಅಷ್ಟು ಹಿಟ್ಟಿನ ಥರ ಏನಾಗಲ್ಲ, ಸ್ವಲ್ಪ ತರಿಯಾಗಿ ಚಿರೋಟಿ ರವೆ ಥರ ಆಗ್ತದೆ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದನ್ನು ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ ನಾನು ಸಣ್ಣ ಸ್ಪೂನಿಂದನೇ 2 ಸ್ಪೂನಾಗಷ್ಟು ಎಣ್ಣೆ ಹಾಕ್ತೀನಿ. ದೊಡ್ಡ ಸ್ಪೂನ್ ಇದ್ದರೆ 1 ಸ್ಪೂನಾಗಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತೀನಿ ರೀ. ಜೀರಿಗೆ ಸ್ವಲ್ಪ ಫ್ರೈ ಮಾಡೋಣ ರೀ. ನೋಡಿ, ಜೀರಿಗೆ ಫ್ರೈ ಆದಮೇಲೆ ನಾನು 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆ ಮೆಣಸಿನ್ಕಾಯಿನೂ ಸ್ವಲ್ಪ ಬೇಯಿಸ್ಕೋತೀನಿ ರೀ. ನೋಡಿ, ಈಗ ಮೆಣಸಿನ್ಕಾಯಿನೂ ಬೇಯ್ದವ್ರಿ. ಇದಕ್ಕೆ ನಾನು 2 ಸ್ಪೂನಾಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಬಿಳಿ ಎಳ್ಳಿನ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನಾಗಷ್ಟು ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ರೀ. ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿಲ್ಲ ಅಂತೇಳಿ ಚಿಲ್ಲಿ ಫ್ಲೆಕ್ಸನ್ನು ಹಾಕೀನಿ ರೀ. ನೀವು ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂದರೆ 2 ಮೆಣಸಿನ್ಕಾಯನ್ನು ಹಾಕಿರಿ. ಆ ಎಳ್ಳು ಚಿಲ್ಲಿ ಫ್ಲೆಕ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನೋಡಿ, ಒಂದು ಅರ್ಧ ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ನಾನು ಫ್ರೈ ಮಾಡ್ಕೊಂಡೇನಿ ರೀ. ಇವನು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇದಕ್ಕೆ ನಾನು ಯಾವ ಬಟ್ಲೆ ರವೆ ತೊಗೊಂಡಿನಲ್ಲ ರೀ, ಅದರಲ್ಲೇ 2 ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ. ನೋಡಿ, 1 ಬಟ್ಲು ರವೆಗೆ 2 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ ರೀ. ಈ ನೀರು ಈಗ ಕುದಿ ಬರಲಿ ರೀ. ನೋಡಿ, ನೀರು ಕುದಿ ಬಂದದ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಆಲೂಗಡ್ಡೆನ ತುರಿದ್ಬಿಟ್ಟಿರ್ತೀನಿ ಅಲ್ರಿ, ಅದನ್ನು ನೀರನ್ನು ತೆಗೆದುಬಿಟ್ಟು ಹಿಂಡಿ ತೊಗೊಂಡಿದ್ದೀನಿ ರೀ. ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಈಗ ಮಿಕ್ಸ್ ಮಾಡ್ತೀನಿ ರೀ. ನೋಡಿ, ಮಿಕ್ಸ್ ಆಗ್ಯದ್ರಿ. ಈಗ ಇನ್ನೊಂದು ಸಲ ಇದು ಕುದಿ ಬರ್ಬೇಕು ರೀ. ನೋಡಿ, ಕರೆಕ್ಟಾಗಿ ಕುದಿ ಬಂದರೆ ಗ್ಯಾಸಲ್ಲಿ ಲೋ ಫ್ಲೇಮ್ ಇಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಆ ರವೆಯನ್ನು ಹಾಕ್ತೀನಿ ರೀ. ನೀವು ಚಿರೋಟಿ ರವೆ ಇದ್ರೆ ಅದನ್ನು ಡೈರೆಕ್ಟಾಗಿಯೇ ತೊಗೊರಿ. ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ. ಇಲ್ಲಾಂದ್ರೆ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊರಿ. ಇಲ್ಲಾಂದರೆ ಇಮ್ಮಿಡಿಯೇಟ್ ಅದು ಗಂಟಾಗ್ತಿರ್ತದೆ. ನೋಡಿ, ಯಾವುದೇ ರೀತಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ನಾನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಅಂದ್ರೆ ಅದು ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಕೋಬೇಕು ರೀ. ಅದು ನೀವು ಬೇಯಿಸ್ದಂಗೆ ಗಟ್ಟಿನೂ ಆಗ್ತದೆ ರೀ. ನೋಡಿ, 1 ಬಟ್ಲಿಗೆ 2 ಬಟ್ಲಾಗಷ್ಟು ಅಷ್ಟೇ ನೀರನ್ನು ಹಾಕಿರಿ. ನೋಡಿ, ಈ ರೀತಿ ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದು ಗಟ್ಟಿಯಾಗಿದೆ ಮತ್ತು ಪಾತ್ರೆ ತಳನೂ ಬಿಟ್ಟದು. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ, ಮುಚ್ಚಿನಿ ಹಾಗೆ 2 ನಿಮಿಷ ಇಡ್ತೀನಿ ರೀ. ಅಂದರೆ ಇನ್ನೊಂದು ಸ್ವಲ್ಪ ಉಮ್ಗೊಯ್ದು ಚೆನ್ನಾಗಿ ಬೇಯ್ತದೆ ರೀ. ನೋಡಿ, 2 ನಿಮಿಷ ಆದಮೇಲೆ ರವೆ ಅದೆಲ್ಲನೂ ಚೆನ್ನಾಗಿ ಬೇಯ್ದಿರ್ತದೆ ರೀ. ನೋಡಿ, ಚೆನ್ನಾಗಿ ಉಮ್ಗೊಯ್ದದೆ ರೀ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಈಗ ನೋಡಿ, ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ. ನೀವು ಚಾಪಿಂಗ್ ಪ್ಯಾಡ್ ಮೇಲೆ ಆದ್ರೂ ಅದನ್ನು ಏನು ಮಾಡ್ಕೋಬೋದು, ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ ರೀ. ನೋಡಿ, ಈಗ ಇದನ್ನು ಹಾಕ್ತೀನಿ ರೀ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ದಲ್ಲಿ ಸ್ವಲ್ಪ ಬಿಸಿ ಆದರೆ ಇದು ಯಾವ ಶೇಪ್ ಬೇಕೋ ಆ ಶೇಪ್ದಲ್ಲಿ ನೀವು ಇದನ್ನು ತಟ್ಕೋಬೋದು. ನಾನಿಲ್ಲಿ ಇದನ್ನು ಏನು ಮಾಡ್ತೀನಿ, ಚೌಕಾಕಾರವಾಗಿಯೇ ತಟ್ತಾಯಿದ್ದೀನಿ ರೀ. ನೀವು ಇಲ್ಲಾದ್ರೆ ಅದನ್ನು ರೌಂಡ್ ಆಕಾರದಲ್ಲಿನೂ ಮಾಡ್ಕೋಬೋದು. ಮತ್ತು ನೀವು ಯಾವ ರೀತಿ ಬೇಕೋ ಆ ರೀತಿಯೂ ಕಟ್ ಮಾಡ್ಕೋಬೋದು. ನೋಡಿ, ಸ್ಟಿಕ್ ಥರನೂ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಮಾಡಿ ಲಟ್ಸ್ಕೊತೀನಿ. ಲಟ್ಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರ್ತದೆ. ಒಂದು ಶೇಪ್ ಫಸ್ಟು ಸ್ವಲ್ಪ ಕೈಲೇ ಕೊಟ್ಟು ಲಟ್ಸ್ಕೊಂಡ್ರೂ ಕರೆಕ್ಟ್ ಆಗ್ತದೆ ರೀ. ನೋಡಿ, ನಾನು ಇದನ್ನು ಸ್ಕ್ವೇರ್ ಶೇಪ್ದಲ್ಲಿ ಕಟ್ ಮಾಡಿದ್ದೀನಿ. ಅದಕ್ಕೆ ಇಲ್ಲ ನೀವು ರೌಂಡಾಗಿನೂ ಮಾಡ್ಕೋಬೋದು, ಸ್ಟಿಕ್ ಥರನೇ ಯಾವ ರೀತಿ ಬೇಕೋ ಆ ರೀತಿಯೂ ಕಟ್ ಮಾಡ್ಕೋಬೋದು. ನೋಡಿ, ಈಗ ಇದನ್ನು ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೊಂಡಿದ್ದೀನಿ ರೀ. ಈಗ ಇದನ್ನು ಕಟ್ ಮಾಡ್ತೀನಿ ರೀ. ನೋಡಿ, ಫಸ್ಟ್ ದೊಡ್ಡ ಸ್ಕ್ವೇರ್ಸ್ನೇ ಮಾಡ್ಕೋತೀನಿ ನಾನು. ನೋಡಿ,
ಮತ್ತು ಈ ರೀತಿ ಸೆಂಟ್ರಲ್ಲೇನು ಕಟ್ ಮಾಡ್ಕೋತೀನಿ ರೀ, ಅಂತ ಟ್ರ್ಯಾಂಗಲ್ ಥರ ನೋಡಿ. ಅಥವಾ ನೀವು ಉದು ಸ್ಟಿಕ್ ಥರನೂ ಕಟ್ ಮಾಡ್ಕೋಬೋದು ರೀ, ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ಆ ರೀತಿ ನೀವು ಮಾಡ್ಕೊಳ್ಳಿ ನೋಡಿ. ತುಂಬಾ ನಾನು ತೆಳುಗೂ ಮಾಡಿಲ್ಲ, ಒಂದು ಸ್ವಲ್ಪ ಇಷ್ಟು ದಪ್ಪನೇ ಲಟ್ಸಿದ್ವಿ ನೋಡಿ. ಇಷ್ಟು ಇರಲಿ ರೀ, ಎಷ್ಟು ಪರ್ಫೆಕ್ಟಾಗಿ ಬಂದವ್ರಿ. ಮತ್ತು ಎಣ್ಣೆ ಹಚ್ಚೋದ್ರಿಂದ ಅದು ಕೆಳಗಡೆನೂ ಅಂಟಿಲ್ಲ. ಈಗ ಇವ್ನು ಕರಿಲಕ್ಕ ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ರಿ. ಎಣ್ಣೆ ಕಾಯ್ದದ್ರಿ, ಹೈ ಫ್ಲೇಮ್ನಲ್ಲಿ ಇಟ್ಟನೆ ಕರೀರಿ, ಸ್ವಲ್ಪ ಇವು ಕರಿಲಕ್ಕ ಟೈಮ್ ಹತ್ತದ್ರಿ. ರವೆಯಿಂದ ಹೊರಗಡೆಯಿಂದ ಕ್ರಿಸ್ಪಿಯಾಗಿರ್ತಾವ್ರಿ, ಆಲೂಗಡ್ಡೆಯಲ್ಲಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಾವ್ರಿ, ತುಂಬಾ ಟೇಸ್ಟಿ ಆಗ್ತಾವ್ರಿ. ಒಂದು ಸೈಡ ಬೇಯ್ದವ್ರಿಗೂ ತಿರುವಿ ಎರಡು ಕಡೆನೂ ಬೇಯಿಸೋಣ್ರಿ ನೋಡಿರಿ. ಕಲರ್ನು ಎಷ್ಟು ತುಂಬಾ ಚೆನ್ನಾಗಿ ಬಂದದ ನೋಡಿ. ಈಗ ಎರಡು ಸೈಡಿಗೂ ಬೇಯ್ದವ್ರಿ ನೋಡಿ. ಕರೆಕ್ಟಾಗಿ ಏನಾಗ್ಯಾವ್ರಿಗೂ ಕರ್ದವ್ರಿ. ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ನಾನು. ಈಗ ಇವನ್ನ ತಗೋತೀನಿ ರೀ ನೋಡಿ, ಎಷ್ಟು ಚೆನ್ನಾಗಿ ಬಂದವ್ರಿ. ರವೆಯಿಂದ ಕ್ರಿಸ್ಪಿ, ಆಲೂಗಡ್ಡೆ ಹಾಕಿದ್ರೆ ಒಳಗಡೆಯಿಂದ ಸಾಫ್ಟ್ ಇರ್ತದೆ, ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಇವನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತಾವೆ ನೋಡಿ. ಉಪ್ಪಿಟ್ಟು ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ನೋಡಿ, ತುಂಬಾ ಚೆನ್ನಾಗಿ ಬಂದವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.